ಆತ್ಮೀಯ ದೇವಜನರೇ, ನಸರೇತಿನ ಯೇಸು ಕ್ರಿಸ್ತನ ಪರಿಶುದ್ಧವಾದಂಥ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸದಾ ಈ ಉದಯ ಕಾಲದ ಶುಭಾಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ದಯಾಮಯನು, ಕೃಪಾಪೂರ್ಣನು, ಕರುಣಾಸಾಗರನಾಗಿರುವಂಥ ದೇವರು ಈ ವಿನೂತನವಾದಂಥ ದಿನವನ್ನು ನಮ್ಮ ಬದುಕಿನಲ್ಲಿ ಅನುಗ್ರಹಿಸಿದ್ದಕ್ಕಾಗಿ ಆತನಿಗೆ ಕೃತಜ್ಞತೆಯೊಡನೆ ಸ್ತೋತ್ರದ ಬಲಿಯನ್ನು ಸಮರ್ಪಣೆ ಮಾಡುವಂತರಾಗೋಣ. ದೇವಜನರೇ, ಈ ದಿನ ಸಂಜೆ ಸರಿಯಾಗಿ 7 ಗಂಟೆಯಿಂದ 8:30 ತನಕ ನಡೆಯುವಂಥ ಕುಟುಂಬ ಪ್ರಾರ್ಥನೆಗಾಗಿ ದೇವರಿಗೆ ನಾನು ಸ್ತೋತ್ರ ಮಾಡುತ್ತೇನೆ. ಪ್ರತಿ ಮಂಗಳವಾರ, ಪ್ರತಿ ಶುಕ್ರವಾರ ಸಂಜೆ 7 ಗಂಟೆಯಿಂದ ನಡೆಯುವಂಥ ಈ ಕುಟುಂಬ ಪ್ರಾರ್ಥನೆಗಳಲ್ಲಿ ಅನೇಕ ಕುಟುಂಬಗಳು ಬಂದು ಭಾಗವಹಿಸಿ ಆಶೀರ್ವಾದವನ್ನು, ವಿಶೇಷವಾದ ದೇವರ ಅನುಗ್ರಹವನ್ನು ಹೊಂದಿಕೊಳ್ಳುತ್ತಿರುವುದಕ್ಕಾಗಿ ದೇವರಿಗೆ ನಾನು ವಂದನೆ ಸಲ್ಲಿಸ್ತೇನೆ. ನೀವು ಸದಾ ಈ ವಿಶೇಷವಾದಂಥ ಆಶೀರ್ವಾದಕ್ಕೆ ಪಾತ್ರರಾಗಬೇಕಂದ್ರೆ ಈ ಮೇಲೆ ಕಾಣಿಸಿದಂಥ ID ನೀವು ಲಾಗಿನ್ ಆಗಿ, ಒಂದು ವೇಳೆ ID ಬೇಕಂದರೆ ನನಗೆ ಕಾಲ್ ಮಾಡಿ ತಿಳಿಸ್ಬೋದು. ಪ್ರತ್ಯೇಕವಾಗಿ ಪ್ರತಿ ಮಂಗಳವಾರ, ಶುಕ್ರವಾರ ಸಂಜೆ ನನ್ನ ಸ್ಟೇಟಸ್ನಲ್ಲಿ ಮತ್ತು ವಾಟ್ಸಪ್ ಗ್ರೂಪ್ಗಳಲ್ಲಿ ಈ ಐಡಿಯನ್ನು ಶೇರ್ ಮಾಡಲಾಗ್ತದೆ. ನೀವು ಡೈರೆಕ್ಟಾಗಿ ಲಾಗಿನ್ ಆಗ್ಬೋದು. ಕುಟುಂಬವಾಗಿ ಬನ್ನಿರಿ. ದೇವರು ನಿಮ್ಮ ವೈಯಕ್ತಿಕವಾದಂಥ ಎಲ್ಲ ಸಮಸ್ಯೆಗಳಿಗೆ ಪರಿಹಾರಿಯಾತನಾಗಿದ್ದಾನೆ. ನಿಮ್ಮ ಹೆಸರಡಿದು ನಿಮ್ಮ ಕುಟುಂಬದಲ್ಲಿರುವಂಥ ಎಲ್ಲ ಕೊರತೆಗಳಿಗಾಗಿ ನಾವು ಪ್ರಾರ್ಥಿಸಲಿಕ್ಕೆ ಹೋಗಲಿಕ್ಕಿದ್ದೇವೆ. ಈ ದಿನದ ದೇವರ ವಾಗ್ದಾನ ಯೆಶಾಯ ಪ್ರವಾದನೆ ಗ್ರಂಥ 60ನೇ ಅಧ್ಯಾಯದ 20ನೇ ವಚನ. ನೀನು ದುಃಖಿಸುವ ದಿನಗಳು ಕೊನೆಗಾಣುವವು. ನೀನು ದುಃಖಿಸುವಂಥ ದಿನಗಳು ಸಮಾಪ್ತಿಯಾಗುವವು. ಹೌದು ಪ್ರೀತಿಯುಳ್ಳ ದೇವಜನರೇ, ವೈಯಕ್ತಿಕವಾದಂಥ ಜೀವಿತದಲ್ಲಿ ಅನೇಕರಿಗೆ ಇವತ್ತು ಅನೇಕ ವಿಧವಾದಂಥ ವೇದನೆ, ಕಣ್ಣೀರು, ಸಂಕಷ್ಟ, ಪರಿಸ್ಥಿತಿಗಳು ಯಾವ ರೀತಿಯಾಗಿರ್ತದೆ ಎಂಬುದಾಗಿ ನಡೆಸುವಾಗ ಯಾವ ಕಡೆಯಿಂದ ನೋಡಿದರೂ ಸಮಾಧಾನ, ಶಾಂತಿ, ನೆಮ್ಮದಿ ಇಲ್ಲದ ರೀತಿಯಲ್ಲಿ ನೋಡೋದಕ್ಕೆ ಚೆನ್ನಾಗಿ ಕಾಣ್ತಾರೆ. ಆದರೆ ಒಳಗಡೆ ಇರುವಂಥ ನೋವು, ಭಾರ, ಕಣ್ಣೀರನ್ನು ಯಾರಿಗೂ ಹೇಳಿಕೊಳ್ಳೋಕ್ಕೆ ಆಗದಿರುವಂಥ ಭಯಾನಕವಾದಂಥ ವೇದನೆಯಲ್ಲಿ ತುಂಬಿರುವಂಥ ವ್ಯಕ್ತಿಗಳು ನೀವಾಗಿರಬಹುದು. ಆದರೆ ದೇವರು ಇಲ್ಲಿ ಒಂದು ವಿಶೇಷವಾದಂಥ ವಾಗ್ದಾನವನ್ನು ಇವತ್ತು ನಮಗೆ ಕೊಡ್ತಾ ಇದ್ದಾನೆ. ನೀವು ದುಃಖಿಸುವಂಥ ದಿನಗಳು ಅವು ಕೊನೆಗಾಣುತ್ತದೆ, ಅದಕ್ಕೆ ಸಮಾಪ್ತಿಯನ್ನು ನಾನು ಕೊಡುತ್ತೇನೆ. ದುಃಖಿಸುವಂಥ ದಿನಗಳು ಕೊನೆಗಾಣಬೇಕಂದ್ರೆ ಈ ಮೇಲಿನ ಸಾಲಿನಲ್ಲಿ ಬರೆಯಲ್ಪಟ್ಟಿರುವಂಥ ಒಂದು ಸಂಗತಿಯನ್ನು, ನಿನಗೆ ಸೂರ್ಯನ ಬೆಳಕಾಗಲಿ ಅಥವಾ ಚಂದ್ರನ ಬೆಳಕೇ ಆಗಲಿ ಅವಶ್ಯಕತೆಯಲ್ಲ, ಯೆಹೋವನೇ ನಿನಗೆ ಬೆಳಕಾಗಿರುವನು. ನಿನ್ನ ದುಃಖಿಸುವಂಥ ಆ ದಿನಗಳು ಕೊನೆಗಾಣುವವು ಎಂಬುದಾಗಿ ದೇವರು ಇಲ್ಲಿ ವಾಗ್ದಾನ ಮಾಡ್ತಾನೆ. ಪ್ರೀತಿಯುಳ್ಳ ದೇವಜನರೇ, ಮಾನವನು ಭೂಮಂಡಲದಲ್ಲಿರುವಂಥ ಅಥವಾ ಲೋಕ ರೀತಿಯಲ್ಲಿರುವಂಥ ಯಾವುದೇ ವಸ್ತುಗಳ ಮೇಲೆ, ಯಾವುದೇ ವಿಧವಾದಂಥ ಗ್ರಹಗಳ ಮೇಲೆ ತಮ್ಮ ಜೀವಿತವನ್ನು ಆತುಕೊಳ್ಳಬಾರದು. ಯಾಕೆಂದರೆ ಎಲ್ಲ ಸೃಷ್ಟಿಗೆ ಮೂಲ ಕಾರಣನು ಕರ್ತನೇ ಆಗಿರುವುದರಿಂದ ಸೃಷ್ಟಿ ಆತನು ಬಾಯಿ ಮಾತಿನಿಂದ ಉಚ್ಚರಿಸಿದಂಥ ಸಂದರ್ಭದಲ್ಲಿ ಉಂಟಾದ ಸೃಷ್ಟಿಗಳು. ಇವತ್ತು ಅನೇಕರು ಸೂರ್ಯನ ಮೇಲೆ, ಚಂದ್ರನ ಮೇಲೆ, ಅಮಾವಾಸ್ಯೆ ಮೇಲೆ, ಹುಣ್ಣಿಮೆ ಮೇಲೆ ನಂಬಿಕೆಯನ್ನು ಇಟ್ಟಿರ್ತಾರೆ, ಆದರೆ ದೇವರ ಮೇಲೆ ನಂಬಿಕೆಯನ್ನು ಇಡೋದಿಲ್ಲ. ಮಾನವನ ಜೀವಿತದಲ್ಲಿ ದಿನಾಂಕ ಸ್ತೋತ್ರವಾಗಲಿ, ಏನಾದರೂ ಒಂದು ಕತೆ ಬರೆಯುವಾಗ, ಏನಾದರೂ ಲೆಟರ್ ಬರೆಯುವಾಗ, ಯಾರಿಗಾದರೂ ರಿಕ್ವೆಸ್ಟ್ ಮಾಡುವಾಗ, ಪ್ರತಿಯೊಂದು ಸಂದರ್ಭಗಳಲ್ಲಿ ಸದಾ ನಾವು ಕಾಮವನ್ನು ಇಡ್ತೇವೆ ಅಥವಾ ಪುಲಿ ಸ್ಟಾಪನ್ನು ಇಟ್ಕೊಂಡು ಹೋಗ್ತಾ ಇರ್ತೇವೆ. ಎಷ್ಟೋ ದಿನಗಳಿಂದ ನಿನ್ನ ಬದುಕಿನಲ್ಲಿ ಕಣ್ಣೀರನ್ನು ನೀನು ಹಾಕ್ತಾನೆ ಇದ್ದಿ, ದುಃಖವನ್ನು ಅನುಭವಿಸ್ತಾ ಇದ್ದಿ. ಹೆಂಡತಿ ಮೂಲಕವಾಗಿ, ಗಂಡನ ಮೂಲಕವಾಗಿ, ಮಕ್ಕಳ ಮೂಲಕವಾಗಿ, ವಿರೋಧಿಗಳ ಮೂಲಕವಾಗಿ, ಸಮಸ್ಯೆಗಳ ಮೂಲಕವಾಗಿ, ರೋಗದ ಮೂಲಕವಾಗಿ, ಸಾಲ ಸಂಕಷ್ಟಗಳ ಮೂಲಕವಾಗಿ ನಮಗೆ ಕಣ್ಣೀರು ಬರ್ತಾನೆ ಇರ್ಬೋದು. ಇದುವರೆಗೂ ಅವಕ್ಕೆ ಸಮಾಪ್ತಿ ಸಿಗಲಿಲ್ವಾ? ಇದುವರೆಗೆ ಅವುಗಳನ್ನು ಜಯಿಸುವಂಥ ಶಕ್ತಿ ನಿನಗೆ ಸಿಗಲಿಲ್ವಾ? ಪ್ರೀತಿಯುಳ್ಳ ದೇವಜನರೇ, ಇಲ್ಲಿ ದೇವರು ಸ್ಪಷ್ಟಪಡಿಸ್ತಿರುವಂಥ ಸಂಗತಿಯನ್ನು ಗೊತ್ತಾ? ನೀನು ದೇವರ ಮೇಲೆ ಆತುಕೊಳ್ಳುವಾಗ ದೇವರು ಅವಕ್ಕೆ ಸಮಾಪ್ತಿಯನ್ನು, ಕೊನೆಗಾಣುವಿಕೆಯನ್ನು ಆತನು ಮಾಡುವಂಥವನಾಗಿದ್ದಾನೆ. ಯಾಕೆಂದರೆ ಮಾನವನ ಜೀವಿತ ಭೂಮಿ ಮೇಲಿರುವಂಥ ನೆರಳಿನ ಉಪಾಧಿಯಲ್ಲಿರ್ತದೆ. ವೆಹಿಕಲನ್ನು ತೆಗೆದುಕೊಂಡು ಯಾವುದಾದ್ರೂ ಮರದ ಕೆಳಗಡೆ ಬೆಳಗ್ಗೆ 10 ಗಂಟೆಗೆ ನಿಲ್ಲಿಸಿದರೆ ನೆರಳಿದೆ ಅಂತ ಸಮೃದ್ಧಿಯಾದ ನೆರಳು ತುಂಬ ಇರ್ತದೆ. ಅದೇ ಮಧ್ಯಾಹ್ನ 2 ಗಂಟೆ 3 ಗಂಟೆಗೆ ಹೋಗಿ ನೋಡುವಾಗ ಅಲ್ಲಿ ನೆರಳೇ ಇರಲ್ಲ. ಆ ನೆರಳು ಎಲ್ಲೋ ಮಾಯವಾಗಿರ್ತದೆ. ಅರೆ, ಎಲ್ಲೋ ಹೋಯ್ತು ಈ ನೆರಳು ಎಂಬುದಾಗಿ ಹುಡುಕಿದರೂ ಸದಾ ಸಿಗೋದಿಲ್ಲ. ಅದೇ ರೀತಿಯಲ್ಲಿ ಮಾನವನ ಜೀವಿತ ಹೇಗಿರ್ತದೆ ಅಂದರೆ ನೆರಳಿನ ಉಪಾಧಿಯಲ್ಲಿರ್ತದೆ. ಈಗಿದ್ದು ಇನ್ನೊಂದು ಸ್ವಲ್ಪ ಹೊತ್ತಿಗೆ ಅದು ಮಾಯವಾಗುವಂಥ ಒಂದು ರೀತಿಯಲ್ಲಿ ಇರುವಂಥದ್ದಾಗಿದೆ. ಆದರೆ ದೇವರ ಸನ್ನಿಧಾನದಲ್ಲಿ ನಾವು ಯಾವಾಗಲೂ ಕರ್ತನನ್ನು ಆತುಕೊಂಡು ನಡೆಯುವಂಥ ಸಂದರ್ಭದಲ್ಲಿ ನಮ್ಮ ಜೀವಿತದಲ್ಲಿ ಶಾಶ್ವತವಾದಂಥ ಆ ಸಂತೋಷವನ್ನು, ನೆಮ್ಮದಿಯನ್ನು ದೇವರು ನಮಗೆ ಅನುಗ್ರಹಿಸಿ ನಮ್ಮ ಜೀವಿತದಲ್ಲಿ ಯಾವುದಕ್ಕೆ ಪುಲಿಸ್ಟಾಪ್ ಇಡಬೇಕು, ಯಾವುದಕ್ಕೆ ಕಾಮ ಇಡಬೇಕು ಅದು ನಮಗೆ ಗೊತ್ತಾಗೋದೇ ಇಲ್ಲ. ಆದರೆ ದೇವರನ್ನು ಆತುಕೊಳ್ಳುವಂಥ ದೇವ ಮಕ್ಕಳ ಜೀವಿತದಲ್ಲಿ ಆತನು ಸಮಾಪ್ತಿಯನ್ನು ಕೊಡುವಂಥ ದೇವರಾಗಿಲ್ಲ. ಸತ್ಯವೇದದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಅವಳು ಅಬ್ರಹಾಮನ ಕುಮಾರ್ತೆ ಎಂಬುದಾಗಿ ಕರೆಯಲ್ಪಡುವಂಥ ಒಂದು ಸ್ತ್ರೀ.
ಆ ತಾಯಿ ಸರಿಸುಮಾರು 18 ವರ್ಷಗಳ ಕಾಲ ಬಹಳ ವೇದನೆಯಿಂದ ಇರ್ತಾಳೆ. ಅವಳು ಅಂದುಕೊಂಡ್ಳು ಅವಳ ಚಿಕ್ಕ ಪ್ರಾಯದಲ್ಲಿಯೇ ಆ ವಿಶೇಷವಾದಂಥ ರೋಗ ಅವಳನ್ನು ಹಿಮ್ಮೆಟ್ಟಿಸಿಕೊಂಡು ಬರ್ತದೆ. ದೇವರ ಸನ್ನಿಧಾನದಲ್ಲಿ ಹೋಗೋಣ, ದೇವರು ಬಿಡುಗಡೆ ಕೊಡ್ತಾನೆ ಎಂಬುದಾಗಿ. ಮೊದಲನೇ ವರ್ಷಕ್ಕೆ ಹೋದಳು, ಬಿಡುಗಡೆ ಸಿಗಲಿಲ್ಲ. 2ನೇ ವರ್ಷಕ್ಕೆ ಹೋದಳು, ಬಿಡುಗಡೆ ಸಿಗಲಿಲ್ಲ. ಹೀಗೆ 3, 4, 5 ವರ್ಷಗಳು ದಾಟಿತು. ಅವಾಗಲೂ ಸದಾ ಬಿಡುಗಡೆ ಹೊಂದಲಿಲ್ಲ. ಒಂದು 10 ವರ್ಷ ಆ ರೀತಿಯಲ್ಲಿ ಇರುವಂಥ ಸಂದರ್ಭದಲ್ಲಿ ಅವಳ ಮೇಲೆ ಒಂದು ದೊಡ್ಡ ಬಲವಾದಂಥ ಮಾಂಸದ ಮೂಟೆಯನ್ನು ಹೊತ್ತುಕೊಳ್ಳುವಂಥ ಒಂದು ಪರಿಸ್ಥಿತಿ ರೀತಿಯಲ್ಲಿ ಆ ಗೂನು ಬೆನ್ನಿನ ವ್ಯಾಧಿಯಿಂದ ಅವಳು ಬಳಲ್ತಾ ಇರ್ತಾಳೆ. ಆದರೂ ಸದಾ ಅವಳು ದೇವರ ಸನ್ನಿಧಾನದಲ್ಲಿ ಖಂಡಿತವಾಗಿಯೂ ದೇವರು ನನ್ನನ್ನು ಬಿಡುಗಡೆ ಮಾಡುತ್ತಾರೆ ಎನ್ನುವಂಥ ಒಂದು ನಂಬಿಕೆ ಅವಳಲ್ಲಿ ಇತ್ತೇನೋ ಗೊತ್ತಿಲ್ಲ. ಅವಳು ಸದಾ ಭಾಳ ಜನ ಡಾಕ್ಟರ್ ಬಳಿನಲ್ಲಿ ಹೋಗಿರ್ತಾಳೆ, ಭಾಳ ಡಾಕ್ಟರ್ಗಳು ಪರೀಕ್ಷೆ ಮಾಡಿರ್ತಾರೆ. ಆದರೆ ಡಾಕ್ಟರ್ಗಳು ಯಾರು ಸದಾ ಇದು ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಕೈ ಬಿಟ್ಟರೋ ಗೊತ್ತಿಲ್ಲ. ಆದರೆ ಸತತವಾಗಿ 18 ವರ್ಷಗಳ ಕಾಲ ಕಳೆದು ಹೋಗ್ತದೆ. ಒಂದು ದಿನ ಆ ಸಹೋದರಿ ಹೋಗುವಂಥ ದೇವರ ಆಲಯಕ್ಕೆ ಯೇಸು ಸ್ವಾಮಿ ಬರ್ತಾರೆ. ಯೇಸು ಸ್ವಾಮಿ ಬಂದಂಥ ಸಂದರ್ಭದಲ್ಲಿ ದೇವರ ವಾಕ್ಯವನ್ನು ಪ್ರಸಂಗ ಮಾಡ್ತಿರ್ತಾರೆ. ಆ ಪ್ರಸಂಗ ಮಾಡುವುದನ್ನು ನಿಲ್ಲಿಸಿ ನೇರವಾಗಿ ಈ ತಾಯಿ ಬಳಿನಲ್ಲಿ ಬರ್ತಾರೆ. ಸರಿಸುಮಾರು 18 ವರ್ಷಗಳಿಂದ ಇಡೀ ದೇಹ ಬೊಗ್ಗಲ್ಪಟ್ಟಿದೆ, ಕಣ್ಣೆತ್ತಿ ಮೇಲಕ್ಕೆ ತಲೆಯೆತ್ತಿ ನೋಡಲಾರದಷ್ಟು ಬಲಹೀನತೆಯಿಂದ ತುಂಬಲ್ಪಟ್ಟು ಎಷ್ಟು ನೋವನ್ನು ಅನುಭವಿಸಲು ಗೊತ್ತಿಲ್ಲ. ಆದರೆ ಯೇಸು ಸ್ವಾಮಿ ನೇರವಾಗಿ ಬಂದು ಆ ತಾಯಿಯ ಬೆನ್ನ ಮೇಲೆ ಕೈ ಇಟ್ಟು ಆ ಕೂನು ಬೆನ್ನಿನ ಆ ವಿಧವಾದಂಥ ಆ ಕ್ರಿಯೆಯನ್ನು ಗದರಿಸಿ ಆ ದೆವ್ವಕ್ಕೆ ಅಪ್ಪಣೆಯನ್ನು ಕೊಡ್ತಾನೆ. ಇಲ್ಲಿ ಗಮನಿಸಬೇಕಾದಂಥ ಒಂದು ಸಂಗತಿಯನ್ನು ಗೊತ್ತಾ ಪ್ರೀತಿಯುಳ್ಳ ದೇವಚಂದ್ರೇ, ಆ ತಾಯಿ ಎಷ್ಟೋ ಡಾಕ್ಟರ್ ಬಳಿನಲ್ಲಿ ಹೋಗಿರ್ಬೋದು, ಆ ದುರ್ಮಾಂಸ ಬೆಳೆದಿರುವುದಂಥ ಒಂದು ಪರಿಸ್ಥಿತಿಯನ್ನು ಸ್ಕ್ಯಾನಿಂಗ್ ಮಾಡಿರ್ಬೋದು, ರಿಪೋರ್ಟ್ನಲ್ಲೆಲ್ಲ ನಾರ್ಮಲ್ ಬರ್ತದೆ. ಆದರೆ ಒಳಗಡೆ ಇರುವಂಥ ಆ ಕ್ರಿಯೆಗಳು ಹೊರಗಡೆ ಕಾಣಿಸಲ್ಲ. ಆದರೆ ನಿಜವಾದಂಥ ಸ್ಕ್ಯಾನಿಂಗನ್ನು ಯೇಸು ಸ್ವಾಮಿ ಅಲ್ಲಿ ನಡೆಸ್ತಾನೆ. ಯಾಕೆಂದರೆ ಒಳಗಡೆ ಇರುವಂಥ ದೆವ್ವ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಸಿಗಲ್ಲ, ಆದರೆ ದೇವರ ಕಣ್ಣಿಗೆ ಅದು ಸಿಗುವಂಥದ್ದಾಗಿದೆ. ಯೇಸುವಿನ ನಾಮದಲ್ಲಿ ಆ ಕೂನು ಬೆನ್ನಿನ ಆ ತಾಯಿಯನ್ನು ಮುಟ್ಟಿದ ತಕ್ಷಣವೇ ಆ ದೆವ್ವವು ಅವಳನ್ನು ಬಿಟ್ಟು ಹೋಗಿ ಆ ಕೂನಿಯಾಗಿದ್ದಂಥ ಆ ತಾಯಿ ನೆಟ್ಟಿಗೆ ನಿಂತು ದೇವರಿಗೆ ಸ್ತೋತ್ರ ಮಾಡಿದ. ಜನಕ್ಕೆ ಸ್ತೋತ್ರವಾಗಲಿ. 18 ವರ್ಷಗಳ ಕಾಲ ಪುಲಿಸ್ಟಾಪೆ ಇಲ್ಲದೆ ಕೊನೆಗಾಣದೇ ಇರುವಂಥ ಆ ಕಣ್ಣೀರನ್ನು ದೇವಾದಿ ದೇವನು ಅಲ್ಲಿ ಕೊನೆಗಾಣಿಸಿದನು ಎಂಬುದಾಗಿ ನಾವು ನೋಡುತ್ತೇವೆ. 12 ವರ್ಷಗಳ ಕಾಲ ರಕ್ತ ಕುಸುಮ ರೋಗದಿಂದ ಬಳಲುತ್ತಿರುವಂಥ ಆ ಸಹೋದರಿ, ದೇನಾಕ್ಕೆ ಸ್ತೋತ್ರವಾಗಲಿ, ಅವಳಲ್ಲಿ ಒಂದು ನಂಬಿಕೆ ಹುಟ್ಟಿತ್ತು. ನಾನು ಯೇಸು ಸ್ವಾಮಿಯ ಬಟ್ಟೆ ಗುಂಡಿಯನ್ನು ಮುಟ್ಟಿದರೆ ಸಾಕು, ನನ್ನ ರೋಗ ವಾಸಿಯಾಗ್ತದೆ ಎಂಬುದಾಗಿ ಜನರ ಮಧ್ಯದಲ್ಲಿ ಹೋಗಿ ಆ ಯೇಸು ಸ್ವಾಮಿ ಬಟ್ಟೆಯ ಗುಂಡಿಯನ್ನು ಮುಟ್ಟುತ್ತಾಳೆ. ದೇವರ ಒಳಗಿನ ಆ ಶಕ್ತಿ ಹೊರಗಡೆ ಬರ್ತದೆ. ಯೇಸು ಸ್ವಾಮಿ ಕೇಳ್ತಾರೆ, ನನ್ನನ್ನು ಯಾರು ಮುಟ್ಟಿದರು ಎಂಬುದಾಗಿ ಹೇಳುವಾಗ ಈ ಸಹೋದರಿ ಬಂದು ಆತನ ಕಾಲಿಗೆ ಬಿದ್ದು, ನನಗೆ 12 ವರ್ಷದಿಂದ ರೋಗ ಇತ್ತು, ಈ ರಕ್ತ ಕುಸುಮ ರೋಗ. ನಾನು ಒಂದು ನಂಬಿಕೆಯಿಂದ ನಿನ್ನನ್ನು ಮುಟ್ಟಿದೆ ಸ್ವಾಮಿ, ಆ ರೋಗ ರಕ್ತ ಹರಿಯುವುದು ನಿಂತಿತು ಎಂಬುದಾಗಿ ಹೇಳುವಂಥ ಸಂದರ್ಭದಲ್ಲಿ, ಅಮ್ಮ ಆ ನಂಬಿಕೆ ಬಹಳ, ನಿನ್ನ ನಂಬಿಕೆ ಬಹಳ ಎಂಬುದಾಗಿ ಹೇಳಿ ಆ ಕ್ಷಣದಲ್ಲಿಯೇ ದೇವರು ಅವಳಿಗೆ ವಿಶೇಷವಾದ ಅಭಯವನ್ನು ಕೊಡ್ತಾರೆ. ನೋಡಿ, 12 ವರ್ಷಗಳ ಕಾಲ ಹಣ, ಆಸ್ತಿ, ಲೋಕದಲ್ಲಿರುವಂಥ ಅನೇಕ ಡಾಕ್ಟರ್ ಬಳಿನಲ್ಲಿ ಅವಳು ಹೋಗ್ತಾಳೆ. ಅವಳ ಕಣ್ಣೀರಿಗೆ ಅಂತ್ಯ ಸಿಗಲಿಲ್ಲ. ಅವರ ಕಣ್ಣೀರನ್ನು ಬರೀ ಬಟ್ಟೆ ಗುಂಡಿಯನ್ನು ಮುಟ್ಟಿದ ತಕ್ಷಣ ಯೇಸು ಸ್ವಾಮಿ ಶಕ್ತಿ ಆ ಮಗಳಲ್ಲಿ ಹರಿದು ಆ ಸಮಸ್ಯೆಗೆ ದೇವರು ಪುಲಿಸ್ಟಾಪನ್ನು ಹಾಕಿ ಅದನ್ನು ಸಮಾಪ್ತಿ ಮಾಡಿ ಕೊನೆಗಾಣಿಸ್ತಾನೆ ಎಂಬುದಾಗಿ ನೋಡುತ್ತೇವೆ. 38 ವರ್ಷಗಳ ಕಾಲ ಹಾಸಿಗೆ ಮೇಲೆ ಬಿದ್ದುಕೊಂಡಿದ್ದಂಥ ಆ ವ್ಯಕ್ತಿಯ ಬಳಿನಲ್ಲಿ ಯೇಸು ಸ್ವಾಮಿನೇ ಹೋಗ್ತಾರೆ. ಅರ್ಧ ಆಯುಸು ಮುಗಿದೋಯ್ತು. ಅರ್ಧ ಆಯುಸಲ್ಲ, ಇನ್ನೇನು ಸಾವು ಸಮೀಪವಾಗ್ತಾ ಇದೆ. 38 ಅಂದರೆ ಸಾಮಾನ್ಯವಾದಂಥ ವಯಸ್ಸಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಯೇಸು ಸ್ವಾಮಿ ಹೋಗಿ ಆತನಿಗೆ ಒಂದು ಮಾತನ್ನು ಕೇಳ್ತಾರೆ, ನಿನಗೆ ಶುದ್ಧವಾಗುವುದಕ್ಕೆ ಮನಸ್ಸುಂಟು ಎಂಬುದಾಗಿ ಹೇಳುವಾಗ, ಹೌದು ಸ್ವಾಮಿ, ನನಗೆ ಶುದ್ಧವಾಗುವುದಕ್ಕೆ ಮನಸ್ಸುಂಟು ಎಂಬುದಾಗಿ ಆತನು ಹೇಳುವಂಥ ಸಂದರ್ಭದಲ್ಲಿ ಯೇಸು ಸ್ವಾಮಿ ಒಂದು ಮಾತನ್ನು ಹೇಳ್ತಾರೆ, ಹಾಸಿಗೆಯನ್ನು ಎತ್ತಿಕೊಂಡು ಎದ್ದು ನಡೆದಾಡು ಎಂಬುದಾಗಿ. ತಕ್ಷಣವೇ 48 ವರ್ಷಗಳಿಂದ ಆ ಹಾಸಿಗೆ ಮೇಲೆ ಬಿದ್ದಂಥ ವ್ಯಕ್ತಿ ತನ್ನ ಹಾಸಿಗೆಯನ್ನು ಸುತ್ತುಕೊಂಡು ಆತನು ನಡೆದುಕೊಂಡು ಹೋಗ್ತಾನೆ. ಆ 38 ವರ್ಷದ ಕಣ್ಣೀರಿಗೆ ಆತನು ಸಮಾಪ್ತಿಯನ್ನು ಹಾಡುತ್ತಾನೆ. ಇವತ್ತು ನಿನ್ನ ಬದುಕಿನಲ್ಲಿ ದೇನಾಕ್ಕೆ ಸ್ತೋತ್ರವಾಗಲಿ. ಕೊನೆಗಾಣದೇ ಇರುವಂಥ ಸಮಸ್ಯೆಗಳಿದ್ದಾವ. ಪ್ರತಿಯೊಂದು ಸಂದರ್ಭದಲ್ಲಿ ಸದಾ ನಾವು ಅಂದ್ಕೊಂಡಿರ್ತೇವೆ ಇಲ್ಲ ಅಂತ. ಕೆಲವೊಂದು ಸಮಯದಲ್ಲಿ ಸಾಲ ಅಥವಾ ರೋಗ ಅಥವಾ ಬಲಹೀನತೆಗಳು ಏನಾಗ್ತಿರ್ತದೆ ಗೊತ್ತಾ, ನಾನು ಬಿಟ್ಟರು ಸದಾ ನಿನಗೆ ಬಿಡಲ್ಲ ಎಂಬುದಾಗಿ ಅವು ನಮ್ಮನ್ನು ಹಿಮ್ಮೆಟ್ಟಿಸಿಕೊಂಡು ಬರ್ತಾ ಇರ್ತಾವೆ. ಕೆಲವರು ಹೇಳ್ತಾ ಇರ್ತಾರೆ, ವಂಶಂ ಪಾರಂಪರ್ಯವಾಗಿ ಈ ಶುಗರ್, ಈ BP,
ಈ ವೈಯಕ್ತಿಕವಾದಂಥ ಬೇರೆ ಥೈರಾಯ್ಡ್ ಪ್ರಾಬ್ಲಮ್ಸ್ಗಳು ನಮ್ಮನ್ನು ಹಿಡಿದುಕೊಂಡು ಬರ್ತಾ ಇದೆ ಅಂತ. ಪ್ರೀತಿಯುಳ್ಳ ದೇವಜನರೇ, ಇದು ವಂಶ ಪಾರಂಪರ್ಯವಾಗಿ ಬರುವಂಥ ಒಂದು ಸಂಗತಿಗಳು ಅಲ್ಲದೆ ಇರಬಹುದು. ಕಾರಣ ಏನಂತ ಹೇಳಿದರೆ, ನಾನು ನಂಬುತ್ತೇನೆ, ದಿನಕ್ಕೆ ಸ್ತೋತ್ರವಾಗಲಿ, ಮನುಷ್ಯನ ಜೀವಿತದಲ್ಲಿ ಶತ್ರು ಯಾವಾಗ ಬೇಕಾದರೂ ಎಂಟ್ರಿ ಹಾಕಿ ಮನುಷ್ಯನ ನಾಶಪಡಿಸೋದಕ್ಕೋಸ್ಕರವಾಗಿ ಇಂಥ ವಿಧವಾದ ಬಲಹೀನತೆಯನ್ನು ತರಬಹುದು. ನಾವು ಯಾವತ್ತೂ ಸದಾ ವಂಶ ಪಾರಂಪರ್ಯವಾಗಿ ಎಂಬುದಾಗಿ ಹೇಳಬಾರ್ದು. ಕರ್ತನು ಇವಕ್ಕೆಲ್ಲ ಸಮಾಪ್ತಿಯನ್ನು ಹಾಡುವುದಕ್ಕೆ ಆತನು ಸರ್ವಶಕ್ತನಾಗಿದ್ದಾನೆ ಎಂಬುದಾಗಿ ನಂಬಿಕೆಯಿಂದ ನಿನ್ನ ವೈಯಕ್ತಿಕವಾದಂಥ ಬದುಕಿನಲ್ಲಿ ದಿನಕ್ಕೆ ಸ್ತೋತ್ರ ದೇವರ ಮೇಲೆ ಆತುಕೊಂಡು ಈ ಲೋಕದ ಯಾವುದೇ ವಿಧವಾದ ಸಂಗತಿಗಳನ್ನು ನೀನು ದೂರ ಸರಿಸಿ, ಈ ಲೋಕದಲ್ಲಿರುವಂಥ ಯಾವುದೇ ವಿಧವಾದಂಥ ಕ್ರಿಯೆಗಳನ್ನು ನೀನು ದೂರ ಸರಿಸಿ ನೀನು ದೇವರಿಗೆ ಅಂಟುಕೊಂಡು ನಡೆಯುವುದಾದರೆ ಎಷ್ಟೋ ವರ್ಷಗಳಿಂದ ನೀನು ಕಣ್ಣೀರಿಡಬಹುದು, ಅದಕ್ಕೆ ಕೊನೆಗಾಣದೇ ಇರುವಂಥ ಒಂದು ಪರಿಸ್ಥಿತಿ ಇರಬಹುದು. ಯೇಸುವಿನ ನಾಮದಲ್ಲಿ ಯಾರಿಗೆ ಗೊತ್ತು, ಈ ಸಂದೇಶವನ್ನು ಈಗಲೇ ನೀನು ಕೇಳುತ್ತಿರುವಂಥ ಸಂದರ್ಭದಲ್ಲಿ ನಿನ್ನ BP, ಶುಗರ್, ನಿನಗಿರುವಂಥ ಥೈರಾಯ್ಡ್, ನಿನಗಿರುವಂಥ ಹಾರ್ಟ್ ಪ್ರಾಬ್ಲಮ್, ಕಿಡ್ನಿ ಪ್ರಾಬ್ಲಮ್, ಯೇಸುವಿನ ನಾಮದಲ್ಲಿ ನಿನಗಿರುವಂಥ ಸಮಸ್ತ ವಿಧವಾದಂಥ ರೋಗಗಳು, ಕಣ್ಣಿಗೆ ಕಾಣದೇ ಇರುವಂಥ, ಸ್ಕ್ಯಾನಿಂಗಿಗೆ ಸಿಗದೇ ಇರುವಂಥ, ಆ ರಿಪೋರ್ಟ್ನಲ್ಲಿ ಎಲ್ಲ ನಾರ್ಮಲ್ ಬಂದರೂ ಸಹ ಬಲಹೀನತೆಯಲ್ಲಿ ಇರುವಂಥ ಒಂದು ವೇಳೆ ನಿನಗೆ ದಿನಕ್ಕೆ ಸ್ತೋತ್ರವಾಗಲಿ. ಆ ಯೇಸಯ್ಯನ ಆ ದೃಷ್ಟಿ, ಆ ಕಣ್ಣಿನಲ್ಲಿರುವಂಥ ಆ ಸ್ಕ್ಯಾನಿಂಗ್ ಒಂದು ಸಾರಿ ಟಚ್ ಮಾಡಿದರೆ ಸಾಕು, ನಿನ್ನ ದುಃಖದ ದಿನಗಳೆಲ್ಲವೂ ಕೊನೆಗಾಣುತ್ತದೆ, ಸಮಾಪ್ತಿ ಆಗ್ತದೆ. ದೇವ ಮಗುವೆ, ಇದುವರೆಗೆ ಹಣ ಕಳ್ಕೊಂಡಿದೆಯಾ, ಆರೋಗ್ಯ ಕಳ್ಕೊಂಡಿದೆಯಾ, ಮಾನಸಿಕವಾದಂಥ ಎಲ್ಲ ವಿಧವಾದಂಥ ಪ್ರತಿಕೂಲಗಳನ್ನು ಎದುರಿಸ್ತಾ ಇದೆಯಾ? ಒಂದು ಪ್ರಯತ್ನ ಮಾಡು. ಯೇಸುವಿನ ನಾಮದಲ್ಲಿ, ಯೇಸುವೆ ನನಗೆ ಈ ರೋಗದಿಂದ ಪಾರು ಮಾಡು ಎಂಬುದಾಗಿ ಇರುವ ಸ್ಥಳಗಳಲ್ಲಿ ಕಣ್ಣುಗಳನ್ನು ಮುಚ್ಚಿ ನಿನಗಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ. ದೇವರ ಚಿತ್ತ ಇರುವುದಾದರೆ ನಿನ್ನ ರೋಗಕ್ಕೆ ದೇವರು ಸಮಾಪ್ತಿಯನ್ನು ಕೊಡಲಿ. ಒಂದು ವೇಳೆ ರೋಗ ಸೌಖ್ಯವಾಗಿರುವುದಾದರೆ ನಿನಗೆ ಹತ್ತಿರವಿರುವಂಥ ದೇವರ ಆಲಯಕ್ಕೆ ಹೋಗಿ ಸಾಕ್ಷಿಯನ್ನು ಹೇಳು, ದೇವರನ್ನು ಕಂಡುಕೋ. ಒಂದು ವೇಳೆ ಒಂದು ರೋಗ ವಾಸಿ ಆಗ್ತದೆ, ಮತ್ತೊಂದು ರೋಗ ಬರ್ತದೆ, ಆದರೆ ಶಾಶ್ವತವಾಗಿ ಎಲ್ಲ ಕಣ್ಣೀರುಗಳಿಗೂ ಸಮಾಪ್ತಿ ಕೊಡುವಂಥ ದೇವರು ನಮ್ಮ ಕರ್ತನಾಗಿದ್ದಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೇ ಮಹೋನ್ನತನಾಗಿರುವ ನನ್ನ ತಂದೆಯಾದ ದೇವರೇ, ಕರ್ತನೆ ಸ್ವಾಮಿ, ನಿನ್ನ ದುಃಖಿಸುವಂಥ ದಿನಗಳು ಕೊನೆಗಾಣುತ್ತದೆ ಎಂಬುದಾಗಿ ಕರ್ತನೆ ವಾಗ್ದಾನ ಮಾಡಿದಂತೆ ನಿನ್ನ ವಾಗ್ದಾನಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಕರ್ತನೆ ಸ್ವಾಮಿ, ಇವತ್ತು ಸಾಲ ಸಮಸ್ಯೆಗಳಿಂದ, ದೇವರೇ ಕುಟುಂಬದಲ್ಲಿರುವಂಥ ತಡೆ ವಿರೋಧಗಳಿಂದ, ದೇವರೇ ಅನಾರೋಗ್ಯದಿಂದ, ಅನೇಕ ವಿಧವಾದಂಥ ವಾಸಿ ಆಗದಿರುವಂಥ ರೋಗಗಳಿಂದ ಇವತ್ತು ಕಣ್ಣೀರು ಇಡುತ್ತಿರುವಂಥ ನಿನ್ನ ಮಕ್ಕಳಿಗಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಕರ್ತನೆ 18 ವರ್ಷದ ಕೂನಿಯನ್ನು, 38 ವರ್ಷದ ಹುಟ್ಟು ಕುರುಡನನ್ನು, ಕರ್ತನೆ 12 ವರ್ಷದ ರಕ್ತ ಕುಸುಮ ರೋಗಿ ಅವರ ನಂಬಿಕೆಯನ್ನು ನೋಡಿ ದೇವರೇ ಸ್ವಸ್ಥತೆಯನ್ನು ಕೊಟ್ಟು, ದೇವರೇ ಕರ್ತನೆ ಅವರ ಕಣ್ಣೀರಿಗೆ ಪುಲಿ ಸ್ಟಾಪ್ ಇಟ್ಟು ಅವರ ದುಃಖಗಳನ್ನು ಕೊನೆಗಾಣಿಸಿದ ದೇವರ ಯೇಸುವಿನ ನಾಮದಲ್ಲಿ ಇವತ್ತು ಸದಾ ನಿನ್ನ ಶಕ್ತಿ, ನಿನ್ನ ಪ್ರಭಾವ ಕಡಿಮೆಯಾಗಿಲ್ಲಪ್ಪ. ದೇವರೇ ಕರ್ತನೆ, ಈ ಸಂದರ್ಭದಲ್ಲಿ ಇಂಥ ವಿಧವಾದಂಥ ಬಲಹೀನತೆಯಲ್ಲಿ ಯಾರಾದರೂ ಇರುವುದಾದರೆ ಅವರನ್ನು ಸ್ಪರ್ಶಿಸು. ನಿನ್ನ ಗಾಯವುಳ್ಳ ಕರಗಳು ಅವರನ್ನು ಮುಟ್ಟಲಿ. ದೇವರೇ, ನಿನ್ನ ಬಾಸುಂಡೆಗಳ ಮೂಲಕವಾಗಿ ನಮ್ಮ ರೋಗಗಳು ಗುಣವಾಗ್ತದೆ ಎಂಬುದಾಗಿ ಪ್ರಮಾಣ ಮಾಡಿದಂಥ ನೀನು ತಾನೇ ಕರ್ತನೆ ಸ್ವಾಮಿ. ಈಗಲೇ ಆ ಮಕ್ಕಳನ್ನು ಮುಟ್ಟು ದೇವರೇ, ಅದ್ಭುತವಾದಂಥ ದೇವರೇ ಸ್ವಸ್ಥತೆಯನ್ನು ನೀನು ಅನುಗ್ರಹಿಸಿ ದೇವರೇ, ಈ ಕ್ಷಣದಲ್ಲಿ ಅವರ ದುಃಖದ ದಿನಗಳನ್ನು ನೀನು ಕೊನೆಗಾಣಿಸು ಎಂಬುದಾಗಿ ಪ್ರಾರ್ಥಿಸ್ತೇನೆ. ನಸರೇತಿನ ಯೇಸುವಿನ ನಾಮದಲ್ಲಿ ಕರ್ತನೆ, ಇವತ್ತು ನಡೆಯುವಂಥ ಉಪವಾಸ ಪ್ರಾರ್ಥನೆಗಾಗಿ, ದೇವರೇ ಸಂಜೆ ನಡೆಯುವಂಥ ಕುಟುಂಬ ಪ್ರಾರ್ಥನೆಗಾಗಿ ಸ್ತೋತ್ರ ಮಾಡುತ್ತೇನೆ. ಏಸಯ್ಯ ಕರ್ತನೆ, ಪ್ರತಿಯೊಬ್ಬರು ಸದಾ ಕುಟುಂಬ ಪ್ರಾರ್ಥನೆಯಲ್ಲಿ ಫಾಸ್ಟಿಂಗ್ ಪ್ರೇಯರ್ನಲ್ಲಿ ಕರ್ತನೆ ಜಾಯ್ನ್ ಆಗುವಂಥ ಸಂದರ್ಭದಲ್ಲಿ ನಿನ್ನ ವಾಕ್ಯದ ಮೂಲಕವಾಗಿ ಮಾತನಾಡಿ ಇನ್ನೂ ಅದ್ಭುತವಾದಂಥ ಬಿಡುಗಡೆಗಳನ್ನು ನಿನ್ನ ಮಕ್ಕಳಿಗೆ ನೀನು ಕೊಡುವಂತೂ ನಾವು. ತಂದೆಯಾದ ದೇವರೇ ಕರ್ತನೆ, ಇವತ್ತು ಯಾರ್ಯಾರು ಕಾಣಿಕೆಗಳನ್ನು ಕಳಿಸಿದರೂ ಅವರನ್ನು ಆಶೀರ್ವಾದ ಮಾಡು. ಪ್ರತ್ಯೇಕವಾಗಿ ಕರ್ತನೆ, ನಾಳೆಯಿಂದ ನಡೆಯುವಂಥ ಉಪವಾಸ ಪ್ರಾರ್ಥನೆ, ಆಲ್ರೆಡಿ ಪ್ರೇಯರ್ ಮತ್ತು ಕರ್ತನ ಸಂಸ್ಕಾರ ಭೋಜನ 2 ದಿನದ ಈ ಕೂಟುಗಳನ್ನು ಸದಾ ನೀನು ಆಶೀರ್ವಾದ ಮಾಡಪ್ಪ. ದೇವಾ ಕರ್ತನೆ, ಈ ಸಂದೇಶವನ್ನು ಆಲಿಸುತ್ತಿರುವಂಥ ಪ್ರತಿಯೊಬ್ಬರ ಮಕ್ಕಳ ಜೀವಿತದಲ್ಲಿಯೂ ಅದ್ಭುತ ಅತಿಶಯಗಳು ನಡೆಯಲಿ. ಇವರ ಪ್ರಯಾಣಗಳನ್ನು ಆಶೀರ್ವಾದ ಮಾಡು, ಇವರ ಕುಟುಂಬಗಳನ್ನು ಆಶೀರ್ವಾದ ಮಾಡು. ಯೇಸುವಿನ ನಾಮದಲ್ಲಿ ಇವತ್ತು ನಡೀತಿರುವಂಥ ಎಲ್ಲ ವಿಶೇಷವಾದಂಥ ದೇವರ ಕರ್ತನೆ ಸ್ವಾಮಿ, ವಿವಾಹ ವಾರ್ಷಿಕೋತ್ಸವ ಆಗಿರ್ಬೋದು, ನಾಮಕರಣವಾಗಿರ್ಬೋದು, ವಿವಾಹದ ಮಾತುಕತೆಗಳಾಗಿರ್ಬೋದು, ವಿವಾಹವಾಗಿರ್ಬೋದು, ಹೊಸ ಉದ್ಯೋಗವಾಗಿರ್ಬೋದು, ಗೃಹ ಪ್ರವೇಶವಾಗಿರ್ಬೋದು, ಪ್ರತಿಯೊಂದು ಕಾರ್ಯದಲ್ಲಿಯೂ ನಿನ್ನ ಸಮ್ಮುಖ, ನಿನ್ನ ಪ್ರಸನ್ನತೆ ಬಲವಾಗಿ ಚಲಿಸಲಿ. ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡಿ ನಡೆಸಿ, ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್.